ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಫ್ರೆಂಡ್ಸ್, ಕಂಟಿನ್ಯೂಸ್ 2 ಡೇಸ್ 3 ಡೇಸ್ ಇಂದ ರಜೆ ಇತ್ತು ಮಾರ್ಕೆಟು. ಸೊ ಹಂಗಾಗಿ ಮಂಡೇ ದಿನ ಯಾವ ತರ ಮೂವ್ಮೆಂಟ್ ಆಗುತ್ತೆ, ಸೊ ಅದ್ರ ಬಗ್ಗೆ ಅನಲೈಸ್ ಮಾಡೋಣ. ಸೊ ಪ್ರೀವಿಯಸ್ ಡೇ ಅಲ್ಲಿ ಏನಾಗಿತ್ತು, ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗಿತ್ತು. ಓಕೆ, ಮಾರ್ಕೆಟ್ ಏನಾಗಿದೆ, ಇಲ್ಲಿ ಗ್ಯಾಪ್ ಡೌನ್ ಓಪನ್ ಆಗಿದೆ. ಗ್ಯಾಪ್ ಡೌನ್ ಓಪನ್ ಆಗಿಬಿಟ್ಟು ಒಂದು ಇಲ್ಲಿ ಕಂಟಿನ್ಯೂಸ್ ಆಗಿ ಒಂದು ಹಾಫ್ ಡೇ ವರೆಗೂ ಏನಾಗಿದೆ, ಮಾರ್ಕೆಟ್ ಕಂಪ್ಲೀಟ್ ಆಗಿ ಸೈಡ್ ವೇಸ್ ಇತ್ತು. ಅದಾದ್ಮೇಲೆ ಇಮಿಡಿಯೇಟ್ ಆಗಿ ಏನಾಗಿದೆ, ಶಾರ್ಟ್ ಕವರಿಂಗ್ ಆಗಿದೆ ಕಂಪ್ಲೀಟ್ ಆಗಿ. ಸೊ ಮಾರ್ಕೆಟ್ ಮಂಡೇ ದಿನ ಫುಲ್ ಕಂಪ್ಲೀಟ್ ಆಗಿ ಬೇಸ್ ಏನಾಗ್ಯದಪ್ಪ ಅಂತಂದ್ರೆ ನ್ಯೂಸ್ ಬೇಸ್ ಟ್ರೇಡ್ ಆಗ್ತದೆ ಮಂಡೇ ದಿನ. ಗ್ಲೋಬಲ್ ನ್ಯೂಸ್ ಮತ್ತೆ ಕ್ರೂಡ್ ಆಯಿಲ್, FII, DI ಡಾಟಾ, ಇದ್ರ ಮ್ಯಾಗ ಬೇಸಿಸ್ ಮ್ಯಾಗ ಏನದ ನಾಳೆ ದಿನ ಮಾರ್ಕೆಟ್ ಏನದ ಮೂವ್ಮೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದಕ್ಕೂ ಬಿಫೋರ್ ಏನಪ್ಪಾ ಅಂತಂದ್ರೆ ಇರಾನ್ ಮತ್ತೆ US ಗ್ರೌಂಡ್ ಲೆವೆಲ್ ಆಕ್ಷನ್ ನಡೆದ ಅಲ್ಲಿ. ರೈಟ್. ಇರಾನ್ ಏನ್ ಮಾಡ್ಯದ, US ಫೈಟರ್ ಜೆಟ್ ನಾವು ನೋಡು, ಒಂದು 2-3 ಫೈಟರ್ ಜೆಟ್ಸ್ ಏನದ ಅಟ್ಯಾಕ್ ಮಾಡಿ ತಾಯಿ ಬೀಳಿಸ್ಬಿಟ್ಟದು. ಸೊ ಹಂಗಾಗಿ ಆಮೇಲೆ ಏನಾಗದ, ಇರಾನ್ದವ್ರು ಏನಂದ್ರೆ ಇನ್ನೊಂದು ಯಾರು ಏನ್ ಫೈಟರ್ ಜೆಟ್ಲಿಂದ ಏನ್ ತಳಗ್ ಬಿದ್ದಾರಲ್ಲ, ಅವ್ರು ಇರಾನ್ ಏರಿಯಾ ಲ್ಯಾಂಡ್ನಾಗ ಏನದ ಲ್ಯಾಂಡ್ ಆಗ್ಯಾರ. ಅವ್ರಿಗೆ ಹಿಡ್ ಕೊಟ್ರೆ ಏನದ ರಿವಾರ್ಡ್ ಕೊಡ್ತೀನಿ ಅಂತ ಹೇಳಿ ಇರಾನ್ದವ್ರು ಹೇಳ್ಯಾರ. ಸೊ ಕಂಪ್ಲೀಟ್ ಆಗಿ ವಾರ್ ಸಿಚುವೇಶನ್ ದಿನಕ್ಕೆ ದಿನ ಏನಾದ ಹೆಚ್ಚಿಗೆ ಆಗಲ್ತದ, ಕಮ್ಮಿ ಆಗಲಾಗ್ಯದ. ಸೊ 10 ಡೇಟ್ ವರೆಗೂ ಟೈಮ್ ಕೊಟ್ಟಿದ್ದೀನಿ ಓಪನ್ ಮಾಡ್ಲಿಕ್ಕೆ, ನೆಗೋಸಿಯೇಷನ್ ಆಗಲ್ತ, ಅದು ಆಗಲ್ತ, ಸೀಸ್ ಫೈರ್ ಆಗ್ಬೇಕಂತ ಎಲ್ಲ ಮಾರ್ಕೆಟ್ ನಲ್ಲಿ ಡಿಸ್ಕಷನ್ ಆಗಿತ್ತು. ಬಟ್ ಅದು ಯಾವುದೇ ತರದ್ದೇನೋ ಆಗಲಾಗ್ಯದ. ವಾರ್ ಏನೋ ಕಂಟಿನ್ಯೂಸ್ ಆಗಿ ನಡೆದದ. ಸೊ ಗ್ರೌಂಡ್ ಲೆವೆಲ್ ವರೆಗೂ ಏನದ ಇಲ್ಲಿ ಆಕ್ಷನ್ಸ್ ಗಳು ನಡೆದವ. ಸೊ US ಏನ್ ಪ್ಲಾನ್ ಅದಪ್ಪ ಅಂತ ಗ್ರೌಂಡ್ ಲೆವೆಲ್ ನಾಗೆಲ್ಲ ಅವ್ರದ್ದು ಮಿಲಿಟರೀಸ್ ಡಿಪ್ಲಾಯ್ ಮಾಡ್ಕೊಂಡು ಇರಾನ್ ಇದ್ರಾಗ ಲ್ಯಾಂಡ್ ನಾಗ ಡಿಪ್ಲಾಯ್ ಮಾಡಿ ಗ್ರೌಂಡ್ ಲೆವೆಲ್ ದಾಗ ಆಕ್ಷನ್ ಮಾಡ್ಬೇಕಂತೇಳಿ ವಿಚಾರ ಮಾಡಲ್ತಾರ. ಬಟ್ ಅದಕ್ಕೇನದ ಅವ್ರದೇ ಆದಂತ ಏನ್ ಮೇನ್ ಮಿಲಿಟರಿ ಹೆಡ್ ಇರ್ತಾರಲ್ಲ, ಅವ್ರು ಯಾರು ಒಪ್ಪಂಗಿಲ್ಲ ಆಗ್ಯಾರ. ಸೊ ಹಂಗಾಗಿ ಏನದ ಒಂದ್ ಸ್ವಲ್ಪ ಏನದ ಕಂಟಿನ್ಯೂಸ್ ನೆಗೆಟಿವ್ ಸಿನಾರಿಯೋನೇ ಅದ ಇದ್ರಾಗ. ಸೊ ಪ್ರೀವಿಯಸ್ ಇದ್ರಾಗ ಏನ್ ನೋಡಿ, ಈ ತರ ಒಂದು ಕಂಟಿನ್ಯೂಸ್ ಆಗಿ ಅಪ್ಸೈಡ್ ಮೂವ್ಮೆಂಟ್ ಆಗಿ ಇದೇನಾಗಿದೆ, ಬೈಯಿಂಗ್ ಇಲ್ಲಿ ಆಕ್ಟಿವ್ ಆಗ್ಯದ. ಬೈಯಿಂಗ್ ಪೊಸಿಷನ್ಸ್ ಇಲ್ಲಿ ಮುಂದೆ ಕಂಟಿನ್ಯೂ ಆಗ್ತಾ ಬೈಯಿಂಗ್ ಸೈಡ್ ಅದ ಅಂತೇಳಿ ಮಾರ್ಕೆಟ್ ಇಲ್ಲ. ಯಾಕಂದ್ರೆ ಎವ್ರಿ ಬೈಯಿಂಗ್ ಇದ್ರಾಗ ಏನದ ಸೆಲ್ಲಿಂಗ್ ಏನದ ಅಪರ್ಚುನಿಟಿ ಕಾಣಲ್ತದ. ಓಕೆ, ಇದೊಂದು ಜಸ್ಟ್ ಶಾರ್ಟ್ ಕವರಿಂಗ್ ಅದ. ಏನ್ ಯಾವುದೇ ತರದ ಒಂದು ಬೈಯಿಂಗ್ ಇಲ್ಲಿ ಟ್ರೆಂಡ್ ಚೇಂಜ್ ಆಗಿಲ್ಲ. ಇಲ್ಲಿ ಇದೊಂದು ಜಸ್ಟ್ ಶಾರ್ಟ್ ಕವರಿಂಗ್ ಅದ. ಓಕೆ, ಸೊ ಮಂಡೇ ದಿನ ಏನಾಗ್ತಪ್ಪ ಅಂತಂದ್ರೆ ಇಂಪಾರ್ಟೆಂಟ್ ಲೆವೆಲ್ಸ್ ಯಾವುದು ಏನೇನದಪ್ಪ ಅಂತಂದ್ರೆ, ಸೊ ಮಾರ್ಕೆಟ್ ಏನ್ ಕ್ಲೋಸ್ ಆಗಿದೆ 22,700 ಮಾರ್ಕೆಟ್ ಕ್ಲೋಸ್ ಆಗ್ಯದ. ಓಕೆ, ನಾಳೆಗೆ ಇನ್ ಕೇಸ್ ನ್ಯೂಟ್ರಲ್ ಆಗಿ ಓಪನ್ ಆಯ್ತಂದ್ರೆ ನೆಗೆಟಿವ್ನೆಸ್ ಏನಾರ ಕಾಣಿಸ್ತದ. ಅಂಟಿಲ್ ಅಂಡ್ ಅನ್ಲೆಸ್ ಯಾವಾಗ ಇಂಪಾರ್ಟೆಂಟ್ ಅಂದ್ರೆ 22,835, ಆಮೇಲೆ 22,800, 22,940 ಅಂಡ್ 23,000 ಈ ರೆಸ್ಪೆಕ್ಟಿವ್ ಲೆವೆಲ್ಸ್ ಇಲ್ಲಿ ಮೇಲ್ಗಡೆ ಏನಾದ್ರು ಓಪನ್ ಆಗಿ ಇಲ್ಲಿ ಸಸ್ಟೇನ್ ಆಯ್ತು ಅಂತಂದ್ರೆ ನಮ್ಗೆ ಏನಾದ್ರು ಅಪ್ಸೈಡ್ ಮೂವ್ಮೆಂಟ್ ಕಾಣಿಸ್ತದ. ಇಫ್ ಇನ್ ಕೇಸ್ ಸಸ್ಟೇನ್ ಆಗಿಲ್ಲ ಅಂತಂದ್ರೆ ಏನಾದ್ರೆ ನೆಗೆಟಿವ್ ಆಗಿ ಇರ್ತದೆ. ಇಫ್ ಈಸ್ ಹ್ಯೂಜ್ ಗ್ಯಾಪ್ ಡೌನ್ ಏನಾದ್ರು ಓಪನ್ ಆಯ್ತು ಅಂತಂದ್ರೆ ಏನದ ಅಂತಂದ್ರೆ 22,465 ಎಲ್ಲಿ 22,465 ಏನದ ಒಂದು ಬೌನ್ಸ್ ಬ್ಯಾಕ್ ಯೂಟರ್ನ್ ಆಗೋ ಚಾನ್ಸಸ್ ಪ್ರಾಬಬಿಲಿಟಿ ಕಾಣಿಸ್ತದೆ. ಬಟ್ ಪ್ಯಾನಿಕ್ ಸೆಲ್ಲಿಂಗ್ ಇತ್ತು ಅಂತಂದ್ರೆ 22,419, 22,378, 380, ಆಮೇಲೆ 22,300, 22 ಇನ್ನ ಏನದ ಕಂಟಿನ್ಯೂ ಈ ತರ ಸೆಲ್ಲಿಂಗ್ ಏನದ ಹಾಕೋತ್ ಹೋಗ್ತದ. ಬಟ್ ಈ ನಾಳೆ US ಮಾರ್ಕೆಟ್ US ಏನದ ಕಂಪ್ಲೀಟ್ ಆಗಿ ಎಲ್ಲ ನೆಗೆಟಿವ್ ಸಿಚುವೇಶನ್ಸ್ ಅವ. ಸೊ 99% ಏನದ ಮಾರ್ಕೆಟ್ ಗ್ಯಾಪ್ ಡೌನ್ ಹೋಗೋ ಪ್ರಾಬಬಿಲಿಟಿನೇ ಅದ. ಇಫ್ ಇನ್ ಕೇಸ್ ಫ್ಲಾಟ್ ಆಗಿ ಇದಾಯ್ತು ಅಂದ್ರೆ ಏನದ ಸೆಲ್ಲಿಂಗ್ ಸೈಡ್ ಅಪರ್ಚುನಿಟೀಸ್ ಕಾಣಿಸ್ತವೆ. ಸೊ ಹಂಗಾಗಿ ನಾವು ಯಾವುದೇ ಇಂಪಾರ್ಟೆಂಟ್ ಲೆವೆಲ್ಸ್ಗಳು ಇರ್ತಾವ, ಅದು ಬ್ರೇಕ್ ಆದ್ಮೇಲೆ ನಾವು ಏನಾದ್ರು ಟ್ರೇಡ್ ಮಾಡಬೇಕು. ಯಾವ ಬ್ರೇಕ್ ಡೌನ್ ಆದ್ಮೇಲೆ ಅಲ್ಲಿ ಅಪ್ ಸೈಡ್ ಮೂವ್ಮೆಂಟ್ ಆಗಲಿ, ಇಂಪಾರ್ಟೆಂಟ್ ಲೆವೆಲ್ಸ್ ಏನ್ ಹೇಳಿದಿನಲ್ಲ ಆ ಲೆವೆಲ್ಸ್ ಬ್ರೇಕ್ ಆದಾಗ ಏನದ ನಾವು ಟ್ರೇಡ್ ಮಾಡ್ಲಿಕ್ಕೆ ಏನದ ಅಪರ್ಚುನಿಟಿ ನೋಡಬೇಕು. ಲಾಟ್ ಸೈಡ್ ಕಮ್ಮಿ ಇಟ್ಕೊಂಡು ನಾವು ಏನದ ಟ್ರೇಡ್ ಮಾಡಬೇಕು. ಐ ಹೋಪ್ ನಾ ಹೇಳಿದೆಲ್ಲ ನಿಮ್ಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಲ್ಲ ಅನ್ಕೋತೀನಿ. ಸೊ ನನ್ನ ಚಾನಲ್ಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಓಕೆ ಫ್ರೆಂಡ್ಸ್, ಬೈ. ವಿಡಿಯೋ ಕ್ಲೋಸ್ ಮಾಡಲ್ತೀನಿ. ಲೆಟ್ಸ್ ಸಿ ವಾಟ್ ವಿಲ್ ಹ್ಯಾಪನ್ ಟುಮಾರೋ.